ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕರುನಾಡಿನ ಹಲವೆಡೆ ಮಳೆರಾಯನ ಆರ್ಭಟ ಆಗ್ತಾ ಇದೆ. ರಾಜ್ಯದಲ್ಲಿ ಮುಂದುವರೆದಂತಹ ಮುಂಗಾರು ಅಬ್ಬರ. ಕರುನಾಡಿನ ಹಲವೆಡೆ ಮಳೆರಾಯನ ಅಬ್ಬರ. ರಾಜ್ಯದಲ್ಲಿ ಮುಂದುವರೆದ ಮುಂಗಾರು ಅಬ್ಬರ. ಮಲೆನಾಡು ಕರಾವಳಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತದ್ದು. ಕರಾವಳಿ ಹಾಗೂ ಮಲೆನಾಡಿಗೆ 2 ದಿನದ ಒಂದು ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ನಿರಂತರ ಮಳೆಗೆ ನೂರಾರು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಯ ಒಂದು ಮುನ್ಸೂಚನೆ ಕೂಡ ಇದೆ. 204.5 ಮಿಲಿಮೀಟರ್ಗೂ ಹೆಚ್ಚಿನ ಪ್ರಮಾಣದ ಮಳೆಯಾಗುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ದಕ್ಷಿಣ ಒಳನಾಡಿನ ಚಿತ್ರದುರ್ಗ, ಚಾಮರಾಜನಗರ, ಬಳ್ಳಾರಿ, ದಾವಣಗೆರೆ, ಯಾದಗಿರಿ, ವಿಜಯಪುರ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಗಾಳಿ ಸಹಿತ 115ರಿಂದ 204 ಮಿಲಿಮೀಟರ್ ಮಳೆಯ ಒಂದು ಆಗುವಂತಹ ಸಾಧ್ಯತೆ ಕೂಡ ಇದೆ. ಕರಾವಳಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇದರಿಂದಾಗಿ ಗಾಳಿ ಕೂಡ ಇದೆ. ಗಾಳಿ ಇರೋ ಕಾರಣ ಸಾಕಷ್ಟು ಅಲ್ಲಿ ಅವಾಂತರ ಕೂಡ ಆಗಿರುವಂತಹ ಒಂದು ದೃಶ್ಯಾವಳಿಗಳನ್ನ ಕೂಡ ಇದೀಗ ನೋಡ್ತಾ ಇರಬಹುದು. ಯಾವ ರೀತಿ ನೀರೆಲ್ಲ ತುಂಬಿಕೊಂಡಿದೆ, ಹಾಗೆ ಅಲ್ಲಿ ಆ ಒಂದು ಹಳ್ಳ ಕೊಳ್ಳ ತುಂಬಿಕೊಂಡಿರುವಂತದ್ದನ್ನ ಕೂಡ ನೀವೀಗ ಗಮನಿಸ್ತಾ ಇರಬಹುದು. ಕರಾವಳಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತದ್ದು. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕೂಡ ಭಾರೀ ಮಳೆ ಆಗುವಂತಹ ಮುನ್ಸೂಚನೆ ಇದೆ. ಇಂದು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಬರುವಂತಹ ಸೂಚನೆ ಕೂಡ ಇದೆ. ಆದ್ರಿಂದಾಗಿ ಜಿಲ್ಲಾಧಿಕಾರಿ ವೆಂಕಟರಾಜ ಶಾಲೆಗಳಿಗೆ ಒಂದು ರಜೆ ಘೋಷಣೆಯನ್ನ ಮಾಡಿರುವಂತದ್ದು. ಕೊಡಗು ಜಿಲ್ಲೆಗಳಲ್ಲಿ ಕೂಡ ಭಾರೀ ಮಳೆಯಾಗುವಂತಹ ಮುನ್ಸೂಚನೆ ಇದೆ. ಇಂದು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಲೆನಾಡಿಗೆ 2 ದಿನ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ನದಿಗಳು ತುಂಬಿ ತುಳುಕ್ತಾ ಇರುವಂತದ್ದನ್ನ ಕೂಡ ನೋಡ್ತಾ ಇರಬಹುದು. ಕರುನಾಡಿನ ಹಲವೆಡೆ ಮಳೆರಾಯನ ಆರ್ಭಟ ಇರುವಂತದ್ದು. ಇಂದು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಬರುವಂತಹ ಸೂಚನೆ. ಜಿಲ್ಲಾಧಿಕಾರಿ ವೆಂಕಟರಾಜ್ ಶಾಲೆಗೆ ಒಂದು ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಗಾಳಿ ಸಹಿತವಾಗಿ ಮಳೆ ಬಂದಂತ ಹಿನ್ನೆಲೆ ಅಡಿಕೆ ತೋಟ ಯಾವ ರೀತಿಯಾಗಿ ಒಂದು ಗಾಳಿ ಕೂಡ ಇರೋ ಕಾರಣ ಅಡಿಕೆ ತೋಟಗಳು ಕೂಡ ತುಂಬಾ ಹಾನಿಗೆ ಒಳಪಟ್ಟಿರುವಂಥದ್ದು. ಹಾಗೆ ಸಾಕಷ್ಟು ಅಡಿಕೆ ಕೂಡ ಅಲ್ಲಿ ಬಿದ್ದಿರುವಂಥದ್ದನ್ನ ನೋಡ್ತಾ ಇರಬಹುದು. ಮಳೆರಾಯನ ಆರ್ಭಟ ಜೋರಾಗೇ ಇದೆ. ಇದರಿಂದಾಗಿ ನೂರಾರು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಹಾಗೆ ಉತ್ತರ ಕನ್ನಡದ ಜಿಲ್ಲೆಯ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ, ದಾಂಡೇಲಿಯಲ್ಲಿ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಜಿಲ್ಲೆಯ 10 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಘೋಷಣೆ ಮಾಡಿದ್ದಾರೆ. ಇಂದು ಹಾಗೂ ನಾಳೆ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಕರ್ನಾಟಕದ ಹಲವೆಡೆ ಭಾರೀ ಮಳೆ ಇರುವಂತಹ ಕಾರಣ ಅವಾಂತರ ಸೃಷ್ಟಿಯಾಗುವಂತಹ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಹಾಗೆ ಶಿರ್ಸಿ ಆಗಿರ್ಬೋದು, ಯಲ್ಲಾಪುರ ಆಗಿರ್ಬೋದು, ಇದೆಲ್ಲ ಕಡೆಗಳಲ್ಲಿ ಕೂಡ ಮಳೆ ಬಿಟ್ಟು ಬಿಡದೆ ಸುರಿತಾ ಇರುವಂಥದ್ದು. ಮಲೆನಾಡಿಗೆ 2 ದಿನ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ದಾಂಡೇಲಿಯಲ್ಲಿ ಆಗಿರ್ಬೋದು, ಜೋಯಿಡಾ, ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಹೀಗೆ ಉತ್ತರ ಕನ್ನಡದ ಜಿಲ್ಲೆಯ ಹಲವೆಡೆ ಮುಂಗಾರು ಅಬ್ಬರ ಜೋರಾಗಿ ಇದೆ ಅಂತ ಹೇಳ್ಬೋದು. ಇಂದು ಹಾಗೂ ನಾಳೆ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಲಾಗಿದೆ.
ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂಥದ್ದನ್ನ ನೋಡ್ತಾ ಇರಬಹುದು. ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗುವಂತ ನಿಟ್ಟಿನಲ್ಲಿ ರಜೆ ಘೋಷಣೆ ಮಾಡಲಾಗಿರುವಂಥದ್ದು.